ನಿಮ್ಮ ಕನಸಿನ ಬಂಗಾರದ ಪೇಟೆ ಹೇಗಿರ್ಬೇಕು, ಹೇಗಿದೆ? ಈಗ ಮಾಡ್ತೀನಿ ನೋಡಿ, ಅದೇ ಹೇಳಿದ್ನಲ್ಲ. ಈಗ ಸಿವರೇಜನ್ ಮಾಡ್ತೀನಿ, ಸೆಪ್ಟಿಕ್ ಟ್ಯಾಂಕ್ಸ್ ಮಾಡ್ತೀನಿ, ಸಂಪೂರ್ಣ ರಸ್ತೆಗಳನ್ನು ಇದು ಆಧುನೀಕರಣ ಮಾಡ್ತೀನಿ. ಬೈಪಾಸ್ ರಸ್ತೆಯನ್ನು, ವರ್ತುಲ ರಸ್ತೆಯನ್ನು ಮಾಡ್ತಾರೆ, ಆಲ್ರೆಡಿ ಮಾಡಿದ್ದೀನಿ 100 crores. ಆಮೇಲೆ ನಗರದಲ್ಲಿ ಸ್ವಚ್ಛತೆಗೆ ಇವಾಗಲೇ ಖರೀದಿ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸೊ ಪ್ರತಿದಿನ ಕೂಡ ಎರ್ಗೋಳ್ ನೀರು ಬರ್ತಾ ಇರೋದ್ರಿಂದ ಪ್ರತಿದಿನ ಇವತ್ತೇನು ಜನ ಬಂಗಾರಪೇಟೆ ಟೌನಲ್ಲಿ 1 ತಿಂಗಳಿಗೊಮ್ಮೆ ನೀರು ಬರ್ತಾ ಇತ್ತು. ಪುರಸಭೆಯಲ್ಲಿ ನಾನು ಶಾಸಕನಾಗೋಕ್ಕಿಂತ ಮೊದಲು 30 ದಿವಸಗಳಿಗೊಮ್ಮೆ ನೀರು ಕೊಡ್ತಾ ಇದ್ರು. ಇವತ್ತು ಜನರಿಗೆ ಸಫಿಷಿಯೆಂಟ್ ನೀರು ಕೊಡ್ತಾ ಇದ್ದೀವಿ. ಅದನ್ನೇ ಪ್ರತಿದಿನ ಮನೆ ಕೊಡಬೇಕನ್ನೋ ವ್ಯವಸ್ಥೆಯನ್ನು ಕೂಡ ಮಾಡಿ ಸಮಗ್ರವಾಗಿರ್ತಕ್ಕಂಥ ಬಂಗಾರಪೇಟೆಯ ಚಿತ್ರಣವನ್ನು ಬದಲಾಯಿಸಬೇಕು ಅಂತ ಪಣ ತೊಟ್ಟಿದ್ದೀನಿ. ನಾನು ನಿಗಮದ ಮುಖಾಂತರ ಖಂಡಿತವಾಗ್ಲೂ ಕೂಡ ದೇವರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಅದನ್ನು ಮಾಡ್ತೀನಿ. ವಾವ್, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ. ಬಂಗಾರಪೇಟೆ ಕ್ಷೇತ್ರ ಅದು ಬರೀ ಕ್ಷೇತ್ರ ಅಲ್ಲ, ನನ್ನ ಕುಟುಂಬ ಅನ್ನೋ ಥರದಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ನಿಜಕ್ಕೂ ಅದು ಹೆಮ್ಮೆಯ ವಿಚಾರ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ನನ್ನ ಆತ್ಮೀಯ ಅಣ್ಣ ತಮ್ಮಂದರೆ, ಮತದಾರ ಬಂಧುಗಳೇ, ಸ್ನೇಹಿತರೆ, ಇವತ್ತು ನನಗೆ ನೀವು 3 ಬಾರಿ ಶಾಸಕರಾಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ಬಾರಿ ಲೋಕಸಭಾ ಚುನಾವಣೆಗಳಲ್ಲಿ ನಾನಾ ಕಾರಣಗಳಿಂದ ಮತ ಕಡಿಮೆ ಬಂದಿರ್ಬೋದು, ಆದರೂ ಕೂಡ ನನಗೆ ವಿಶ್ವಾಸ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ. ನಾನು ಮುಂದೆ ಏನು ಈ ಕ್ಷೇತ್ರವನ್ನು ಭಾಳಷ್ಟು ಅಭಿವೃದ್ಧಿ ಮಾಡ್ಬೋದು ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಪೂರಕವಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ತಾವೆಲ್ಲ ಕೂಡ ಹೆಚ್ಚಿನ ಮತಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನೀಡಿ ಆ ಅಭಿವೃದ್ಧಿಗೆ ಸಹಕಾರ ಕೊಡಲಿಕ್ಕೆ ಪೂರಕವಾಗಿ ಸಹಕಾರ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.